ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಕನ್ಮತಿ ಭಟ್. ಇವತ್ತು ನಾವೊಂದು ಬ್ಯೂಟಿಫುಲ್ ಆದ ಒಂದು ರೆಸಾರ್ಟಿಗೆ ಬಂದಿದ್ದೇವೆ. ಈ ರೆಸಾರ್ಟ್ ಇರೋದು ಬೈಂದೂರಲ್ಲಿ, ಮಂಗಳೂರಿಂದ ಒಂದು 130 ಕಿಲೋಮೀಟರ್ ಉಂಟು. ಡ್ರೈವ್ ಮಾಡಿ ಬರಬೇಕಾದ್ರೆ ಒಂದು 2.5 ಗಂಟೆ ಜರ್ನಿ ಇದೆ ಮಂಗಳೂರಿಂದ. ಬಹಳ ಸುಂದರವಾದ ರೆಸಾರ್ಟ್. ಈ ವಿಡಿಯೋ ಕೊನೆ ತನಕ ನೋಡಿ, ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೇನೆ. ಇಲ್ಲಿ ರೆಸಾರ್ಟ್ ಹೇಗಿದೆ, ಹಾಗೆ ಯಾವುದೆಲ್ಲ ಆಕ್ಟಿವಿಟೀಸ್ ಉಂಟು ಇಲ್ಲಿ, ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ಹೇಳಿ ಖಂಡಿತವಾಗಿ ಈ ವಿಡಿಯೋ ತಿಳಿಸ್ತೇನೆ. ಈ ರೆಸಾರ್ಟಿಗೆ ಮಧ್ಯಾಹ್ನ ನಂತರ ಚೆಕ್ ಇನ್ ಆದ್ವಿ ಒಂದು 2 ಗಂಟೆಗೆ. ಇದು ಒಂದು ಪಾರ್ಕಿಂಗ್ ಏರಿಯಾ. ಸೊ ನಮ್ಮ ಗಾಡಿ ಎಲ್ಲ ಪಾರ್ಕ್ ಮಾಡಿ ನಾವಿಲ್ಲಿ ಬಂದದ್ದು ರೆಸಾರ್ಟ್ ಇದು ರಿಸೆಪ್ಷನ್ ಏರಿಯಾಕ್ಕೆ. ಬನ್ನಿ ಒಳಗಡೆ ಹೇಗೆ ಇದೆ ಅಂತ ಹೇಳಿ ನೋಡೋಣ. ಓಕೆ, ಇದು ರೆಸಾರ್ಟ್ ಚೆಕ್ ಇನ್ ಏರಿಯಾ. ಇಲ್ಲಿ ನಮಗೆ ಇದು ನಮ್ಮ ID ಕಾರ್ಡ್ಸ್ ಎಲ್ಲ ತಗೊಂಡು ನಮ್ಮ ಚೆಕ್ ಇನ್ ಪ್ರಾಸೆಸ್ ಎಲ್ಲ ಇಲ್ಲೇ ಮಾಡಿದ್ರು. ನಮಗೆ ರೂಮ್ಸ್ ಎಲ್ಲ ಎಲ್ಲಿ ಕೊಡ್ತಾರೆ ಅಂತ ಹೇಳಿದ್ರು ಇಲ್ಲೇ. ಮತ್ತು ಬಂದ ತಕ್ಷಣ ಇಲ್ಲಿ ನಮಗೊಂಥರ ಒಂದು ತುಂಬ ಶಾಂತವಾದ ಫೀಲ್ ಕೊಡ್ತಾಯಿತ್ತು ಈ ಒಂದು ಪ್ಲೇಸ್. ಸೊ ಹಾಗೆ ಇಲ್ಲಿ ಬಂದ ನಂತರ ವೆಲ್ಕಮ್ ಡ್ರಿಂಕ್ ಎಲ್ಲ ಕುಡಿದ್ವಿ. ನಾವು ಆ್ಯಕ್ಚುಲಿ ಇಲ್ಲಿ 1:15 ಬರಬೇಕಿತ್ತು, ಬರಬೇಕಾದ್ರೆ 2:45 ಆಗಿದೆ. ಸೊ ಇಲ್ಲಿ ಬಾಕಿಯವರಿಗೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾ ಇದ್ರು. ಅಂದರೆ ಪೇಂಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ, ಇಲ್ಲಿ ಆರ್ಟಿಸ್ಟ್ ಇದ್ದಾರೆ. ಸೊ ಅವರ ಒಟ್ಟಿಗೆ ಪೇಂಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲಿ ಮಾಡಿಸ್ತಾರಂತೆ. ಇದು ರೆಸಾರ್ಟ್ ಇದು ಔಟ್ಸೈಡ್ ಏರಿಯಾ. ಇಲ್ಲೊಂದು ಸಾಯಿಬಾಬಾ ಮಂದಿರ ಕೂಡ ಉಂಟಾಯ್ತಾ. ಮತ್ತು ನಾವು ಬಂದದ್ದು ಇಲ್ಲಿ ಇದೆಲ್ಲ ಮುಗಿಸ್ಕೊಂಡು ಲಂಚ್ ಮಾಡಲಿಕ್ಕೆ. ಲಂಚ್ ಬುಫೆ ಇದೆ. ನಮ್ಮದು 3 ಮೀಲ್ಸ್ ಕೂಡ ಇಲ್ಲಿ ಪ್ಯಾಕೇಜಲ್ಲೇ ನಾವು ತೊಗೊಂಡಿದ್ದೇವೆ. ಸೊ ಮತ್ತೊಂದು ವಿಷಯ ಒಂದು ಹೇಳಬೇಕಂದ್ರೆ, ಇದೊಂದು ಪ್ಯೂರ್ ವೆಜ್ ರೆಸಾರ್ಟ್ ಆಯಿತಾ. ನಿಮಗೆ ಇಲ್ಲಿ ಪ್ಯೂರ್ ವೆಜ್ ಮೀಲೇ ಸಿಗೋದು ಇಲ್ಲಿ. ಮತ್ತು ಇಲ್ಲಿ ನಾನ್ ವೆಜ್ ತೊಗೊಂಡು ಬರಲಿಕ್ಕಿಲ್ಲ, ಔಟ್ಸೈಡಿಂದ ಕೂಡ ಅಲೌ ಮಾಡೋದಿಲ್ಲ ಅವರು. ಸೊ ಪ್ಯೂರ್ ವೆಜ್ ರೆಸಾರ್ಟ್ ಇದು. ಸೊ ಇದನ್ನು ನೋಡಿ ಅಂತೀನಿ, ಒಂದು ಸಿಂಕ್, ಬಟ್ ಅದು ಕಲ್ಲಿಂದ ಮಾಡಿದ್ದಾರೆ ಆಯಿತಾ. ಅದು ಕೂಡ ಚೆನ್ನಾಗಿದೆ. ಈ ರೆಸಾರ್ಟ್ ಏನು ಗೊತ್ತಾ, ಒಂದು ಕಡೆಯಿಂದ ನೋಡಿದರೆ ಸುತ್ತಲೂ ಕಾಡು ಮರ ಗಿಡ ಎಲ್ಲ ಕಾಣ್ತದೆ. ಬಟ್ ಅದೇ ಇನ್ನೊಂದು ಕಡೆ ನೋಡಿ ಅಂತೆ, ಈ ಕಡೆ ನೋಡಿದರೆ ಬೀಚ್. ಇದು ಆ್ಯಕ್ಚುಲಿ ಪ್ರೈವೇಟ್ ಬೀಚ್ ಇರುವಂಥ ರೆಸಾರ್ಟ್. ಅಂದರೆ ರೆಸಾರ್ಟಿಗೆ ಬಂದವ್ರಿಗೆ ಮಾತ್ರ ಇಲ್ಲಿ ಅಲೌ ಮಾಡ್ತಾರೆ ಬೀಚಿಗೆ ಹೋಗಲಿಕ್ಕೆ. ಸೊ ಹಾಗೆ ಸ್ವಲ್ಪ ಅಲ್ಲೆಲ್ಲ ಜಾಗ ನೋಡಿಕೊಂಡು ನಾವು ಬಂದದ್ದು ನಮ್ಮ ರೂಮಿಗೆ. ಇದು ನೋಡಿ ನಮ್ಮ ರೂಮ್. ತುಂಬಾ ಚೆನ್ನಾಗಿದೆ ಆಯಿತಾ ರೂಮ್. ತುಂಬಾ ಸ್ಪೇಷಿಯಸ್ ಆದ ರೂಮ್ ಆ್ಯಕ್ಚುಲಿ. ಇದು ವಾರ್ಡ್ರೋಬ್ ಇರುವಂಥ ಜಾಗ. ಇಲ್ಲಿ ಎಲ್ಲ ನಿಮ್ಮದು ಥಿಂಗ್ಸ್ ಎಲ್ಲ ಅರೇಂಜ್ ಮಾಡ್ಕೊಳ್ಬೋದು ವಾರ್ಡ್ರೋಬಲ್ಲಿ. ಮತ್ತು ಮಿರರ್ ಇದೆ. ಬಾತ್ರೂಮ್ ಕೂಡ ಅಷ್ಟೇ ಚೆನ್ನಾಗಿದೆ, ಅದು ನೀಟ್ನೆಸ್ ಆಗಿ ಚೆನ್ನಾಗಿದೆ ಬಾತ್ರೂಮ್. ಸೊ ಮೇನ್ ಪಾರ್ಟ್ ತೋರಿಸ್ತೇನೆ. ಇದು ನಮ್ಮ ಬೆಡ್ರೂಮ್, ತುಂಬ ವಿಶಾಲವಾದ ಬೆಡ್ರೂಮ್. ಹಾಗೆ ಬಾಲ್ಕನಿ ಕೂಡ ಅಷ್ಟೇ. ಬಾಲ್ಕನಿಯಿಂದ ವ್ಯೂ ನೋಡಿ ತುಂಬ ಚೆನ್ನಾಗಿದೆ. ಸುತ್ತಲೂ ಈ ಬೊಗನ್ವಿಲ್ಲಾ ಫ್ಲವರ್ಸ್ ಉಂಟಲ್ಲ, ಬೇರೆ ಬೇರೆ ಕಲರ್ ಇತ್ತು ಬೊಗನ್ವಿಲ್ಲಾ ಫ್ಲವರ್ಸ್, ನಿಮಗೆ ನೋಡ್ಬೋದು. ಬಾಲ್ಕನಿ ಮಾತ್ರ ಸಖತ್ತಾಗಿದೆ. ಆದರೆ ಒಂದೇನು ಗೊತ್ತಾ, ಈ ಬಾಲ್ಕನಿ ನಾವು ಯಾವಾಗಲೂ ಕ್ಲೋಸ್ ಮಾಡಿಡಬೇಕು, ಅಲ್ಲಿ ಮಂಗಗಳು ತುಂಬ ಬರುತ್ತೆ ಅಂತ ಹೇಳಿದರು. ಹಾಗೆ ರೂಮಲ್ಲಿ ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಬಂದದ್ದು ಬೀಚಿಗೆ. ಈಗ ಸಂಜೆ ಒಂದು 4:30-5 ಗಂಟೆ ಸಮಯ. ನಮಗೆ ಹೇಳಿದರು ಬೀಚಲ್ಲಿ ಒಂದು ಆ್ಯಕ್ಟಿವಿಟಿ ಇದೆ ಅಂತ ಹೇಳಿ. ಸೊ ಹಾಗಾಗಿ ನಾವು ಬಂದದ್ದು ಬೀಚಿಗೆ. ನೋಡೋಣ ಏನು ಆ್ಯಕ್ಟಿವಿಟಿ ಇದೆ ಅಂತ ಹೇಳಿ. ಇದೇ ಅದು ಆ್ಯಕ್ಟಿವಿಟಿ, ಸ್ಯಾಂಡ್ ಆರ್ಟ್ ಅಂತ ಹೇಳಿ. ನನಗೆ ಸಣ್ಣದ್ರಿಂದ ತುಂಬಾ ಒಂದು ಆಸೆ ಇತ್ತು, ನನಗೆ ಸ್ಯಾಂಡ್ ಆರ್ಟ್ ಮಾಡಬೇಕಂತ ಹೇಳಿ. ನಾನು ಮಾಡಿದಂತಹ ಈ ಸ್ಯಾಂಡ್ ಟರ್ಟಲ್ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿ ಇನ್ನೊಂದು ಏನು ಗೊತ್ತಾ, ಬೀಚ್ ಸೈಡಲ್ಲೇ ಈವ್ನಿಂಗ್ ಟೀ ಕೂಡ ನಿಮಗೆ ಸರ್ವ್ ಮಾಡ್ತಾರೆ. ಸೊ ಬೀಚ್ ವ್ಯೂ ಒಟ್ಟಿಗೆ ಇಲ್ಲಿ ಟೀ ಕೂಡ ಎಂಜಾಯ್ ಮಾಡ್ಬೋದು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಬಂದದ್ದು ಇಲ್ಲಿ ಲೈಫ್ ಜಾಕೆಟ್ ಹಾಕ್ಕೊಂಡು ಬೀಚಲ್ಲಿ ಆಟ ಆಡಲಿಕ್ಕೆ. ಈ ಸನ್ಸೆಟ್ ನೋಡಿಕೊಂಡು ಈ ಬೀಚಲ್ಲಿ ಆಟ ಆಡೋದೇ ಒಂದು ತುಂಬ ಖುಷಿ ಅಲ್ವಾ. ಹಾಗೆ ಇದೊಂದು ಪ್ರೈವೇಟ್ ಬೀಚ್ ಆದ ಕಾರಣದಿಂದ ನಾವು ನೆಮ್ಮದಿಯಾಗಿ ಎಂಜಾಯ್ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಹಾಗೆ ಇಲ್ಲಿ ಅಡ್ವೆಂಚರ್ ಎಲ್ಲ ಯಾರಿಗೆ ಇಷ್ಟ ಆಗ್ತದೆ ನೋಡಿ, ಅವರಿಗೆ ಈ ಜಾಗ ಖಂಡಿತ ಇಷ್ಟ ಆಗ್ಬೋದು. ಯಾಕಂದರೆ ಇಲ್ಲಿ
ಬೆಳಗ್ಗೆ ಟೈಮಲ್ಲಿ ಒಂದು 8 ಗಂಟೆ ನಂತರ ಇಲ್ಲಿ ಬೀಚಲ್ಲಿ ಬನಾನಾ ರೈಡ್, ಬೋಟಿಂಗ್, ಕೈಕಿಂಗ್ ಹಾಗೆ ಇಂಥದ್ದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ಹಾಗೆ ಸೇಫ್ಟಿ ಕೂಡ ಚೆನ್ನಾಗಿ ಇಲ್ಲಿ ಮೇಂಟೈನ್ ಮಾಡ್ತಾರೆ. ಲೈಫ್ ಗಾರ್ಡ್ಸ್ ಎಲ್ಲ ಇರ್ತಾರೆ. ಸೊ ಅವರೊಟ್ಟಿಗೆ ನಾವು ಇಂಥ ಆ್ಯಕ್ಟಿವಿಟೀಸನ್ನೆಲ್ಲ ಇಲ್ಲಿ ಒಂದು ಎಕ್ಸ್ಪ್ಲೋರ್ ಮಾಡ್ಬೋದು. ಈ ಬೀಚ್ ಕಾಟೇಜಸ್ ತುಂಬ ಚೆನ್ನಾಗಿದೆ. ಯಾಕಂದರೆ ಡೈರೆಕ್ಟ್ ಬೀಚ್ ಆಕ್ಸೆಸ್ ಉಂಟು ಮತ್ತು ನಿಮಗೆ ಬೀಚ್ ತುಂಬಾ ಎದುರಲ್ಲೇ ಕಾಣುತ್ತೆ. ಸೊ ಹಾಗೆ ನೆಕ್ಸ್ಟ್ ನೀವು ಯಾರಾದರೂ ಬರೋದಾದರೆ ರೆಸಾರ್ಟಿಗೆ ಬೀಚ್ ಕಾಟೇಜಸ್ಸನ್ನೇ ಬುಕ್ ಮಾಡಿ. ನಾವು ಬುಕ್ ಮಾಡಬೇಕಾದ್ರೆ ನಮಗೆ ಆಲ್ರೆಡಿ ಅದು ಸೋಲ್ಡ್ ಔಟ್ ಆಗಿತ್ತು. ನೋಡಿ, ಈ ಥರ ರೂಮಿಂದ ತುಂಬಾ ಹತ್ತಿರ ಇದೆ ಆ್ಯಕ್ಚುಲಿ ಬೀಚ್. ಚೆನ್ನಾಗಿ ಕಾಣುತ್ತೆ. ಈಗ ಡಿನ್ನರ್ ಟೈಮ್. ಇದು ನೋಡ್ಬೋದು ನಮ್ಮ ರೂಮ್ ಇದು ನೈಟ್ ವ್ಯೂ. ನಮಗೆ ಆ್ಯಕ್ಚುಲಿ ಕೊಟ್ಟದ್ದು ಹಿಲ್ ವ್ಯೂ ಕಾಟೇಜಸ್ ಆಯಿತಾ. ಸೊ ಇಲ್ಲಿಂದ ಏನಂತ ಹೇಳಿದರೆ, ಇಲ್ಲಿಂದ ನಾವು ಡೈನಿಂಗ್ ಹಾಲಿಗೆ ಹೋಗಬೇಕಾದ್ರೆ ತುಂಬ ದೂರ ಆಗುತ್ತೆ. ಸೊ ನಿಮ್ಮ ಹತ್ರ ಕಾರ್ ಇದ್ದರೆ ನೀವು ಕಾರಲ್ಲೇ ಹೋಗ್ಬೋದು ಅಲ್ಲಿ ತನಕ, ಇಲ್ಲಾಂದರೆ ನೀವು ಬೈ ವಾಕೇ ಹೋಗಬೇಕು. ಸೊ ಅದಕ್ಕೆ ನಾನು ಹೇಳಿದ್ದು, ನೀವು ಯಾವಾಗಾದರೂ ಬರೋದಾದರೆ ಈ ವ್ಯೂ ಕೂಡ ತುಂಬ ಚೆನ್ನಾಗಿದೆ. ಬಟ್ ನೀವು ಹತ್ತಿರ ಸಿಗಬೇಕಂತ ಹೇಳಿದರೆ ಬೀಚ್ ವ್ಯೂವನ್ನು ತಗೋಬೇಕು. ಇದು ನಮ್ಮ ನೈಟ್ ಡಿನ್ನರ್ ಕೂಡ ಬೊಫೆ ಇತ್ತು. ಇದರಲ್ಲಿ ನಮಗೆ ನಾರ್ತ್ ಇಂಡಿಯನ್ ಫುಡ್ ಉಂಟು, ಸೌತ್ ಇಂಡಿಯನ್ ಫುಡ್ ಕೂಡ ಇತ್ತು. ಹಾಗೆ ಸಾತ್ವಿಕ ಆಹಾರ ತುಂಬ ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ಅದಾದಮೇಲೆ ನಿಮಗೆ ಐಸ್ ಕ್ರೀಮ್ಸ್ ಕೂಡ ಇತ್ತು. ನಿಮಗೆ ಐಸ್ ಕ್ರೀಮ್ ಬೇಕಾದರೆ ಅದು ಕೂಡ ಇಲ್ಲಿ ತೊಗೊಳ್ಬೋದು. ಈ ರೆಸಾರ್ಟಿಗೆ ಹೆಚ್ಚಾಗಿ ಫಾರಿನರ್ಸ್ ಕೂಡ ಬರ್ತಾರೆ. ಅಂದರೆ ಇಲ್ಲಿ ರಿಟ್ರೀಟ್ ಎಲ್ಲ ಅವರು ಅಟೆಂಡ್ ಮಾಡ್ತಾರಂತೆ. ಸೊ ಅವರು ಊಟ ಆದಮೇಲೆ ಸ್ವಲ್ಪ ಎಂಜಾಯ್ ಎಲ್ಲ ಮಾಡ್ತಿದ್ರು ಡ್ಯಾನ್ಸ್ ಮಾಡಿಕೊಂಡು. ಸೊ ಅದೊಂದು ಕ್ಲಿಪ್ ಹಾಕಿದ್ದೇನೆ, ನೀವು ಕೂಡ ನೋಡಿ. ಹಾಗೆ ನಂತರ ನಾವು ಬಂದದ್ದು ಬೀಚ್ ಸೈಡಿಗೆ. ಸ್ವಲ್ಪ ಹೊತ್ತು ನೈಟ್ ಒಂದು ಬೀಚ್ ವ್ಯೂ ಕೂಡ ನೋಡುವ ಅಂತ ಹೇಳಿ ಬಂದ್ವಿ. ಇದು ಬೆಳಗಿನ ಹೊತ್ತು ರೆಸಾರ್ಟಲ್ಲಿ. ಸೊ ಆನ್ ದ ವೇ ನಮಗೆ ಸಾಯಿಬಾಬಾ ಮಂದಿರಕ್ಕೆ ಕೈ ಮುಗಿದು ನಾವು ಬಂದದ್ದು ಬ್ರೇಕ್ಫಾಸ್ಟ್ ಮಾಡುವ ಅಂತ ಹೇಳಿ. ಬ್ರೇಕ್ಫಾಸ್ಟಲ್ಲಿ ತುಂಬ ಆಪ್ಷನ್ಸ್ ಇತ್ತು. ಅಂದರೆ ಇಡ್ಲಿ, ದೋಸೆ, ಸೌತ್ ಇಂಡಿಯನ್ ಫುಡ್ಸ್ ಇತ್ತು ಬ್ರೇಕ್ಫಾಸ್ಟಲ್ಲಿ. ಬ್ರೇಕ್ಫಾಸ್ಟ್ ಮುಗಿಸಿ ನಾವು ಬಂದದ್ದು ಬೀಚ್ ಸೈಡಿಗೆ. ಸೊ ನಾನು ಹೇಳಿದ್ದಲ್ಲ ನಿಮಗೆ ಇಲ್ಲಿ ವಾಟರ್ ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ. ಸೊ ಇದು ಪೇಯ್ಡ್ ಆ್ಯಕ್ಟಿವಿಟಿ. ಇದಕ್ಕೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು. ಪ್ಯಾಕೇಜಲ್ಲಿ ನಿಮ್ಗೆ ಬರೋದಿಲ್ಲ. ನಮ್ಮನ್ನೊಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಬೋಟಲ್ಲಿ ಕರ್ಕೊಂಡು ಹೋಗಿ ಸಮುದ್ರದ ಮಿಡ್ಲಲ್ಲಿ, ಅಂದರೆ ಒಂದು ನಾವು ಕೇಳಿದಕ್ಕೆ ಅವ್ರು ಹೇಳಿದ್ರು ಒಂದು 100 ಫೀಟ್ ಅಡಿ ಇದೆ. ಅಲ್ಲಿ ನಮ್ಮನ್ನು ವಿತ್ ಲೈಫ್ ಜಾಕೆಟ್ ಬಿಡ್ತಾರೆ. ನಿಮಗೆ ಸ್ವಿಮ್ಮಿಂಗ್ ಗೊತ್ತಿದ್ರೂ ಕೂಡ ನಾವಲ್ಲಿ ಲೈಫ್ ಜಾಕೆಟನ್ನು ಯೂಸ್ ಮಾಡಲೇಬೇಕು ರೂಲ್ಸ್ ಪ್ರಕಾರ. ಸೊ ಈ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇಲ್ಲದೆ ನಮಗೆ ಸಮುದ್ರ ಅಂತ ಹೇಳಿದರೆ ಯಾವಾಗಲೂ ಹೆದರಿಕೆ ಅಲ್ಲ. ಬಟ್ ಈ ಒಂದು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಬಟ್ ಒಂದು ವಿಷಯ ಹೇಳ್ತೇನೆ, ಬ್ರೇಕ್ಫಾಸ್ಟ್ ಮಾಡಿ ಹೊಟ್ಟೆ ಫುಲ್ಲಾಗಿ ನೀವು ಅಲ್ಲಿ ಬೀಚಲ್ಲಿ ಮಿಡ್ಲಲ್ಲಿ ಹೋಗಬೇಡಿ, ಇಲ್ಲ ನಂತರ ಈ ಥರ ವಾಮಿಟ್ ಮಾಡ್ತೀರಾ. ಓವರಾಲ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಮೇಝಿಂಗ್ ಆಗಿತ್ತು. ನೀವು ಈ ರೆಸಾರ್ಟಿಗೆ ಬಂದರೆ ಖಂಡಿತವಾಗಿ ಒಂದ್ಸಲ ಈ ಒಂದು ಆ್ಯಕ್ಟಿವಿಟಿಯಲ್ಲಿ ಟ್ರೈ ಮಾಡಿ. ನಿಮಗೂ ಕೂಡ ತುಂಬಾ ಖುಷಿಯಾಗುತ್ತೆ ಆಯಿತಾ. ಇಲ್ಲಿಯ ಸೇಫ್ಟಿ ಕೂಡ ಚೆನ್ನಾಗಿದೆ. ಲೈಫ್ ಗಾರ್ಡ್ಸ್ ಕೂಡ ತುಂಬಾ ಒಳ್ಳೆದಿದ್ದಾರೆ. ಈಗ ಒಂದು ಟೈಮ್ ಒಂದು 12 ಗಂಟೆ ಆಗಿದೆ ಮಧ್ಯಾಹ್ನ. ನಾವು ರೆಸಾರ್ಟಿಂದ ಚೆಕ್ಔಟ್ ಆಗುವಂಥ ಸಮಯ. ಈ ಒಂದು ಸಾಯಿ ವಿಶ್ರಮ್ ರೆಸಾರ್ಟ್ ಇರೋದು ಬೈಂದೂರಲ್ಲಿ. ಒಟ್ಟಿನಲ್ಲಿ ತುಂಬ ಒಂದು ಒಳ್ಳೆಯ ಅನುಭವ ಅಂತ ಹೇಳ್ಬೋದು. ನೀವು ಫ್ಯಾಮಿಲಿ ಜೊತೆ ಒಂದು ಶಾಂತವಾಗಿ ಒಂದು ದಿನ ಕಳೆಯಬೇಕಂತ ಹೇಳಿದರೆ ಈ ರೆಸಾರ್ಟ್ ಒಂದು ಒಳ್ಳೆಯ ಆಯ್ಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟಲ್ಲಿ ಕೂಡ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.